ಹಾಯ್ ಡಿಯರ್ ಸ್ಟೂಡೆಂಟ್ಸ್, NMMS 2026 ಈ ಎಕ್ಸಾಮ್ಗೋಸ್ಕರ ಇತಿಹಾಸ ವಿಭಾಗದಿಂದ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಹಾಗೆ ಡಿಪಾರ್ಟ್ಮೆಂಟಿಂದ ಬಿಟ್ಟಿರುವಂಥ ಪುಸ್ತಕದಲ್ಲಿರುವಂಥ ಕ್ವಶನ್ಸ್ಗಳನ್ನ ಲೆಸನ್ ವೈಸ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಇವತ್ತು 5ನೇ ಚಾಪ್ಟರ್ನ ಡಿಸ್ಕಷನ್ ಮಾಡೋಣ. ಮೊದಲನೇ ಕ್ವಶನ್ ನೋಡಿ, ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಅಂತ ಯಾವುದನ್ನು ಕನ್ಸಿಡರ್ ಮಾಡಿದ್ದಾರೆ? ಫಿಲಾಸಾಫಿಕಲ್ ಪಿಲ್ಲರ್ಸ್ ಅಂತೇಳಿ ಯಾವುದನ್ನು ಕನ್ಸಿಡರ್ ಮಾಡಿದ್ದಾರೆ? ವೇದಗಳು, ಬ್ರಾಹ್ಮಣಕಗಳು, ಷಡ್ದರ್ಶನಗಳು, ಅರಣ್ಯಕಗಳು. ಸರಿಯಾದಂತ ಉತ್ತರ ಷಡ್ ದರ್ಶನಗಳು. ಸ್ಟೂಡೆಂಟ್ಸ್ ಇಲ್ಲಿ ಗಮನ ಕೊಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಮಾಡಿದ್ದಾರೆ, 6 ದರ್ಶನಗಳು ಅಂತ ಕೊಟ್ಟಿದ್ದಾರೆ. ಆದ್ರೆ ಕ್ವಶನ್ ಪೇಪರ್ ನಲ್ಲಿ ಫ್ರೇಮ್ ಮಾಡುವಾಗ 6 ದರ್ಶನ ಅಂತ ಕೊಡಕ್ ಹೋಗಿಲ್ಲ, ಅದನ್ನ ಸಂಸ್ಕೃತದಲ್ಲಿ ಕನ್ವರ್ಟ್ ಮಾಡ್ಬಿಟ್ಟು ಷಡ್ ದರ್ಶನ ಅಂತ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಚೆಕ್ ಮಾಡೋಣ. ಈಗ ನೋಡಿ, ಈ ದರ್ಶನಗಳು ಮತ್ತೆ ವೇದಾಂಗ ಪೇಜ್ ನಂಬರ್ 37ರಲ್ಲಿದೆ. ದರ್ಶನಗಳು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳೆನಿಸಿವೆ. ಪ್ರಮುಖ ದರ್ಶನಗಳು 6, ಅದು ಷಡ್ ದರ್ಶನ ಅಂತೇಳಿ. ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ 6 ದರ್ಶನಗಳು, ಕನ್ಫ್ಯೂಷನ್ ಆಗುತ್ತೆ ಸ್ಟೂಡೆಂಟ್ಸ್, ವೇದಾಂಗಗಳು ಕೂಡ ಇದ್ದಾವೆ 6, ಹಾಗೆ ಷಡ್ ದರ್ಶನಗಳು 6 ದರ್ಶನಗಳು ಕೂಡ ಇದ್ದಾವೆ. ನಮಗೆ ಸರಿಯಾದಾಗಿರುವಂತ ಉತ್ತರ ಆಪ್ಷನ್ ಬಿ ಸರಿಯಾಗಿರೋ ಉತ್ತರ. ನೋಡಿ, ಗಾಯತ್ರಿ ಇವೆಲ್ಲ ಮಂತ್ರಗಳಿದ್ದಂಗೆ, ಇವುಗಳು ಕೂಡ ಆಗೋದಿಲ್ಲ. ಈ ವೇದಾಂಗಗಳು, ಆ ವೇದಗಳನ್ನ ನಾವು ಉಚ್ಚಾರಣೆ ಮಾಡ್ಬೇಕು ಅನ್ನಂಗಿದ್ರೆ, ವೇದಗಳನ್ನ ಕಲಿಬೇಕು, ತಿಳ್ಕೋಬೇಕು ಅನ್ನಂಗಿದ್ರೆ ಅವುಗಳ ಮುಖ್ಯ ಭಾಗವಾಗೇ ಬರುವಂತವು, ಅದಕ್ಕೆ ಪಾರ್ಟ್, ಅವುಗಳ ಅಂಗಗಳಿದ್ದಂಗೆ. ನಮ್ಮ ದೇಹಕ್ಕೆ ಕೈ ಕಾಲು ಅಂಗಗಳು ಯಾವ ರೀತಿ ಇದೆಯೋ ಹಾಗೆ ವೇದಗಳನ್ನ ಕಲೀಲಿಕ್ಕೆ ಶಿಕ್ಷಾ, ವ್ಯಾಕರಣ, ಈ ಸಂಸ್ಕೃತವನ್ನ ಇದೇ ರೀತಿ ಉಚ್ಚಾರಣೆ ಮಾಡಬೇಕು ಅಂತ ವ್ಯಾಕರಣ ಬೇಕಾಗುತ್ತಲ್ವಾ, ಗ್ರಾಮರ್. ಹಂಗೆ ನಿರುಕ್ತ, ಆ ಒಂದೊಂದು ಪದಗಳು ಯಾವುದರಿಂದ ಬಂದಿದೆ ಅಂತ ಹೇಳ್ತಾರೆ, ನಿರುಕ್ತ. ಸೊ ಇವುಗಳೆಲ್ಲ ವೇದಗಳ ಅಂಗಗಳು. ಆದ್ರೆ ಇವುಗಳು 6 ದರ್ಶನಗಳು. ಈ ಯೋಗ ಒಂದು ದರ್ಶನ ಇದ್ದಂಗೆ, ಅಂದ್ರೆ ಒಂದು ತಿಳುವಳಿಕೆ, ಒಂದು ಜ್ಞಾನ ಇದ್ದಂಗೆ. ನೆನ್ಪಿಟ್ಕೊಳ್ರಿ. ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ, ಪೇಜ್ ನಂಬರ್ 37ರಲ್ಲಿದೆ. ವೇದಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ವೇದಾಂಗಗಳು. ಶಿಕ್ಷಾ, ಕಲ್ಪ, ಇವುಗಳ ಅರ್ಥನೂ ಕೂಡ ನೀವು ತಿಳ್ಕೊಂಡಿರ್ಬೇಕು. ಶಿಕ್ಷಾ ಅಂದ್ರೇನು, ಕಲ್ಪ ಅಂದ್ರೇನು, ನಿರುಕ್ತ ಅಂದ್ರೇನು. ಓಕೆ, ಮುಂದಿನ ಪ್ರಶ್ನೆ. ಈಗ ಪ್ರೀವಿಯಸ್ ಇಯರ್ ಕ್ವಶನ್ ನೋಡೋಣ. ಈಗ ನೋಡಿ, 2023ರಲ್ಲಿ ಬಂದಿರುವಂತ ಪ್ರಶ್ನೆ, ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದದ ಭಾಗ ಯಾವುದು? ಒಂದು ಟ್ರಿಕ್ಸ್ ಆಗಿ ನೆನ್ಪಿಟ್ಕೋಬೇಕಂದ್ರೆ, ಯಜ್ಞ ಆಚರಣೆಗಳನ್ನೆಲ್ಲ ಮಾಡೋದು ಬ್ರಾಹ್ಮಿನ್ಸ್ ತರ ಮಾಡ್ತಾರಲ್ವಾ, ಹಿಂಗಾಗಿ ಬ್ರಾಹ್ಮಣಗಳು ಅಂತ ನೆನ್ಪಿಟ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 36ರಲ್ಲಿ ನೋಡಿ, ಸಂಹಿತೆ. ಇದು ಪ್ರಕೃತಿಯ ಶಕ್ತಿಗಳಿಗೆ ಮೂರ್ತ ರೂಪವನ್ನ ಕೊಡುವಂಥದ್ದು. ಈಗ ಮಳೆಗೆ ವರ್ಣ ಅಂತ, ಗಾಳಿಗೆ ವಾಯುದೇವ, ಈ ರೀತಿ ಒಂದೊಂದು ವ್ಯಕ್ತಿಗಳ ರೂಪದಲ್ಲಿ, ಮನುಷ್ಯಗಳ ರೂಪದಲ್ಲಿ ಒಂದು ರೂಪವನ್ನ ಕೊಡುವಂಥದ್ದು. ಇಲ್ಲಿ ಹಾಗೆ ಮಂತ್ರಗಳ ಬಗ್ಗೆನೂ ಕೂಡ ಮೆನ್ಷನ್ ಇರ್ತದೆ ಸಂಹಿತೆಗಳಲ್ಲಿ. ಆ ದೇವರನ್ನ ಕ್ರಿಯೇಟ್ ಮಾಡಬೇಕು ಅನ್ನಂಗಿದ್ರೆ ಯಾವ ಮಂತ್ರ ಉಚ್ಚಾರಣೆ ಮಾಡಬೇಕು ಅಂತ. ಯಜ್ಞ ಆಚರಣೆ ಬಗ್ಗೆ ನೋಡಿ, ಬ್ರಾಹ್ಮಣ, ಇದು ಗೊತ್ತಿದೆ. ನೆಕ್ಸ್ಟ್ ಅರಣ್ಯಕ ಅಂತ ಬಂದಾಗ ಯಜ್ಞಗಳ ಅಂತರಾರ್ಥಗಳು, ಒಂದೊಂದು ಯಜ್ಞಗಳ ಬಗ್ಗೆ, ಆ ಸ್ತೋತ್ರಗಳ ಬಗ್ಗೆ ಅಂತರಾರ್ಥ, ಅದರ ಇನ್ನರ್ ಮೀನಿಂಗ್ ಏನಿದೆ ಅನ್ನೋದ್ರ ಬಗ್ಗೆ. ಹಾಗೆ ಉಪನಿಷತ್ಗಳ ಬಗ್ಗೆ ಬಂದಾಗ ವಿಶ್ವ ಅನ್ನೋದು, ವರ್ಲ್ಡ್ ಅನ್ನೋದು ಯಾವ ರೀತಿ ಕ್ರಿಯೇಟ್ ಆಯ್ತು, ಸೃಷ್ಟಿ ಆಯ್ತು, ಇದನ್ನ ಗುರು ಮತ್ತು ಶಿಷ್ಯನ ಸಂವಾದದ ರೂಪದಲ್ಲಿ, ಅಂದ್ರೆ ಚರ್ಚೆಗಳ ರೂಪದಲ್ಲಿ ಮೆನ್ಷನ್ ಮಾಡಿದ್ದಾರೆ ಉಪನಿಷತ್ ಅನ್ನೋದು. ಮುಂದಿನ ಪ್ರಶ್ನೆ ನೋಡಿ, ಋಗ್ವೇದದ ಕಾಲದಲ್ಲಿ ಯಜ್ಞಗಳನ್ನು ನಡೆಸಿಕೊಡುವ ಪುರೋಹಿತನನ್ನು ಹೀಗೆ ಕರೆಯಲಾಗುತ್ತಿತ್ತು. ಇದು ಓತರ್ ಅಥವಾ ಓತ್ರು ಅಂತ ಆಲ್ರೆಡಿ ಪ್ರೀವಿಯಸ್ ಪಾಠದಲ್ಲೂ ಕೂಡ ಬಂದಿತ್ತು. ಓತರ್ ಅಥವಾ ಓತ್ರಿ, ಓತ್ರು, ಈ ರೀತಿ ಹೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ಇಷ್ಟೇನೆ ಈ ಪಾಠದಿಂದ. ಯಾಕಂದ್ರೆ ಈಗ ಒಂದು 2 ಇಯರ್ಸ್ ಇಂದ ಮಾತ್ರ ಈ ಚಾಪ್ಟರ್ ಇಂಟ್ರೊಡ್ಯೂಸ್ ಆಗಿರೋದು, ಅದಕ್ಕೆ ಕಡಿಮೆ ಪ್ರಶ್ನೆಗಳಿದೆ ಇದರಲ್ಲಿ. ಹಾಗೆ ಸ್ಟೂಡೆಂಟ್ಸ್, ಈ ಪಾಠದಿಂದ ಇನ್ನಿತರ ಯಾವ್ದಾರ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಅಂತಂದ್ರೆ ನೋಡಿ, ಶ್ರುತಿಗಳು. ಈ ವೇದಗಳನ್ನ ಶ್ರುತಿಗಳು ಅಂತ ಕೂಡ ಕರೀತಾರೆ. ಸೌಂಡ್ ಬೇಸ್ ಮೇಲೆ ಇರೋದ್ರಿಂದ ನೆನ್ಪಿಟ್ಕೊಳ್ಳಿ. ವೇದ ಅಂತಂದ್ರೆ ತಿಳುವಳಿಕೆ ಅನ್ನೋ ರೀತಿ ಅರ್ಥ ಇದೆ. ಈ ವೇದಗಳನ್ನೆಲ್ಲ ಡಿವೈಡ್ ಮಾಡಿದಂತಾನು ಕೃಷ್ಣ ದ್ವೈಪಾಯನ ಎಂಬ ಋಷಿ ಅವುಗಳನ್ನ ಡಿವೈಡ್ ಮಾಡಿರ್ತಾನೆ. 4 ಭಾಗವಾಗಿದ್ದಾವೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಇದು ತಿಳ್ಕೊಂಡಿರ್ತೀರ. ಇದು ನೋಡಿ, ಓಂ ಅಸತೋಮ ಸದ್ಗಮಯ ಇದಿದೆಯಲ್ವಾ,
ಈ ಮಂತ್ರ ಯಾವ ಉಪನಿಷತ್ತಿನಲ್ಲಿ ಬಂದಿದೆ ಅಂತ ಬೇಕಾದ್ರೆ ಕೇಳ್ಬೋದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಇದನ್ನ ನೆನ್ಪಿಡಿ. ಹಾಗೆ ಸ್ಮೃತಿಗಳು 18 ಸ್ಮೃತಿಗಳಿದ್ದಾವೆ. ಇದರಲ್ಲಿ ಮನುಸ್ಮೃತಿ ಅನ್ನೋದು ಇಂಪಾರ್ಟೆಂಟ್ ಆಗಿ. ಈ ಮನುಸ್ಮೃತಿಯನ್ನ ಲಾ ಬುಕ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ರು ಹಿಂದೆ. ಈಗ ಭಾರತೀಯ ಸಂವಿಧಾನ ಮುಖ್ಯವಾಗಿರ್ತದೆ. ದೇವರ ಗುಡಿ ಕಟ್ಟೋದು, ವಿಗ್ರಹಗಳನ್ನ ಆರಾಧನೆ ಮಾಡೋದು, ಇವುಗಳಿಗೆಲ್ಲ ಅವಕಾಶ ಕೊಟ್ಟಿರೋದನ್ನ ಆಗಮ ಸಾಹಿತ್ಯ ಅಂತ ಕರೀತಾರೆ. 3 ಆಗಮ ಶಾಖೆಗಳಿದ್ದಾವೆ, ವೈಷ್ಣವ, ಶೈವ, ಶಾಕ್ತ ಈ 3. ಈಗ ಯಾವುದೇ ದೇವಸ್ಥಾನ ಕಟ್ಟಬೇಕು ಅಂದ್ರೆ ಯಾವುದರ ಬೇಸಿಸ್ ಮೇಲೆ ಇರ್ತವೆ ಅಂದ್ರೆ ಆಗಮ ಶಾಸ್ತ್ರದ ಮೇಲೆ ದೇವಸ್ಥಾನಗಳನ್ನ ಕಟ್ಟಿರ್ತಾರೆ. ಇದನ್ನ ನೆನ್ಪಿಟ್ಕೋಬೇಕು ನೀವು. ಹಾಗೆಯೇ 1893ರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಅಮೆರಿಕದಲ್ಲಿ. ಸೊ ಸ್ವಾಮಿ ವಿವೇಕಾನಂದ 1893 ಚಿಕಾಗೋ ಸಮ್ಮೇಳನ ಅಮೆರಿಕ, ಇವುಗಳನ್ನ ನೆನ್ಪಿಟ್ಕೊಳ್ತೀವಿ. ಮತ್ತೆ ಇನ್ನು ಉಳಿದಿರುವಂಥ ಇತಿಹಾಸದ ಎಲ್ಲ ಪಾಠಗಳನ್ನ ಒಟ್ಟಿಗೆ ಅಪ್ಲೋಡ್ ಮಾಡಿಬಿಡ್ತೀನಿ. ರೆಡಿಯಾಗಿರಿ. ಗುಡ್ ಲಕ್.